ಯುವ ಜನತೆಯಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಪದೇ ಪದೇ ಕಿರಿಯ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಆಹಾರ ಪದ್ಧತಿ, ಜೀವನ ಶೈಲಿಯಿಂದಾಗಿ ಹೃದಯಾಘಾತ ಆಗ್ತಾ ಇದ್ದು, ಹೀಗಾಗಿ ಇಂದು ಮಲ್ಲೇಶ್ವರಂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಪಾರಾಗಲು ಬೇಕಾಗಿರುವ ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಸೈಕ್ಲಿಂಗ್ ಮ್ಯಾರಥಾನ್ ಮಾಡುವ ಮುಖೇನ ವ್ಯಾಯಾಮದ ಬಗ್ಗೆ ಅರಿವು ಮೂಡಿಸಲಾಯಿತು. ಮಣಿಪಾಲ್ ಆಸ್ಪತ್ರೆಯಿಂದ ಮಲ್ಲೇಶ್ವರಂನ 18ನೇ ಅಡ್ಡ ರಸ್ತೆಯ ಫುಡ್ ಜಂಕ್ಷನ್, ಯಶವಂತಪುರ ಸರ್ಕಲ್, ಒರಾಯನ್ ಮಾಲ್ ಬಳಿಕ ಮಲ್ಲೇಶ್ವರಂ ಸೈಕಲ್ ವರ್ಲ್ಡ್ ಮಾರ್ಗದ ಮೂಲಕ ಮತ್ತೆ ಆಸ್ಪತ್ರೆಯವರೆಗೂ ಸೈಕಲ್ ಮ್ಯಾರಥಾನ್ ನಡೆಸಲಾಯಿತು. ಈ ಸೈಕಲಾಥಾನ್ ಮೂಲಕ ದೈಹಿಕವಾಗಿ ಸದೃಢವಾಗಿದ್ದರೆ ಹೃದಯಾಘಾತದಿಂದ ಹೇಗೆ ರಕ್ಷಿಸಿಕೊಳ್ಳಬಹುದು ಅನ್ನೋದನ್ನ ಅರಿವು ಮೂಡಿಸಲಾಯಿತು. ಈ ಮ್ಯಾರಥಾನ್ನಲ್ಲಿ 100 ಜನ ಭಾಗಿ ಕೂಡ ಆಗಿದ್ರು. ಸೆಪ್ಟೆಂಬರ್ 29 ವಿಶ್ವ ಹೃದಯದ ದಿನ. ಈ ವರ್ಲ್ಡ್ ಹಾರ್ಟ್ ಡೇ ಅನ್ನೋದು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರೆ, ಹಾರ್ಟ್ ಏಲ್ಮೆಂಟ್ಸ್ ಬಗ್ಗೆ ಸಾಮಾನ್ಯ ಜನರಿಗೆ ತಿಳುವಳಿಕೆ ಮೂಡಿಸೋದ್ರ ಬಗ್ಗೆ ಪಾಲಿಸಿ ಮೇಕರ್ಸ್ ಅಂತ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನೇನು ಇನಿಷಿಯೇಟಿವ್ಸ್ ತೊಗೊಳ್ಬೋದು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ, ಅದಕ್ಕೋಸ್ಕರ ಪ್ರತಿ ಸೆಪ್ಟೆಂಬರ್ 29ನ ವಿಶ್ವ ಹೃದಯ ದಿನ ಅಂತ ಆಚರಿಸ್ತೇವೆ. ಆರೋಗ್ಯ ಅಂತಂದರೆ ಬರೀ ಮಸಲ್ ಡೆವಲಪ್ ಮಾಡೋದು, ಜಿಮ್ಗೆ ಹೋಗೋದು ಅದಷ್ಟೇ ಅಲ್ಲ. ಆರೋಗ್ಯ ಅಂತಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ವಯಸ್ಸಿಗೆ ತಕ್ಕನಾದಂಥ ನಿದ್ದೆ, ಹಸಿವು, ದಿನನಿತ್ಯ ಕೆಲಸಗಳನ್ನ ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ನಿರ್ವಹಿಸೋದು, ಇದು ಆರೋಗ್ಯ. ಆರೋಗ್ಯ ಅಂತ ಅಂದರೆ ಬರೇ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ, ಸೋಷಿಯಲ್ ಆರೋಗ್ಯ ಮತ್ತು ಫೈನಾನ್ಷಿಯಲ್ ಇವೆಲ್ಲ ಹೇಳ್ತೀವಿ. ಅಂದರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ದೆನ್ ಸೋಷಿಯಲ್ ಹೆಲ್ತ್ ಆ್ಯಂಡ್ ದ ಫೈನಾನ್ಷಿಯಲ್ ಹೆಲ್ತ್, ಆಲ್ ದೀಸ್ ಥಿಂಗ್ಸ್ ಆರ್ ಇಂಟರ್ಲಿಂಕ್ಡ್. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣಗಳೇನಂತ ಅಂದರೆ, ಮೊದಲನೇದಾಗಿ ಸೆಡೆಂಟರಿ ಲೈಫ್. ಸಿಟ್ಟಿಂಗ್ ಇಸ್ ದ ನ್ಯೂ ಡಿಸೀಸ್, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಒನ್. ಸೊ ಎವ್ರಿ 2 hours one has to get up and move around. So body needs movement and the mind needs silence to keep one healthy. Apart from that, actually what are the other preventive steps? Walking, cycling and swimming, these are the 3 most important things, actually one which can incorporate into their daily lifestyle. ಈ ದಿನ ನಾವು ಸತತ 6ನೇ ವರ್ಷ ಸೈಕಲ್ ಜಾಥೆಯನ್ನು ಅರೇಂಜ್ ಮಾಡಿದ್ವಿ. ಇದು ಏನಕ್ಕೆ ಮಾಡಿದ್ವಿ ಅಂದರೆ, ವರ್ಲ್ಡ್ ಹಾರ್ಟ್ ಡೇ. ಈ ಸರಿ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಬಂದ್ಬಿಟ್ಟು ಡೋಂಟ್ ಮಿಸ್ ದ ಬೀಟ್. ಅರ್ಥ ಏನಂದರೆ, ಈ ಹೃದಯ ಮಿಡಿತವನ್ನು ನಾವು ಮಿಸ್ ಮಾಡಬಾರ್ದು. ಈ ತುಂಬ ಸೀರಿಯಸ್ ಇದ್ದಿದ್ದರಿಂದ ಥೀಮು ಈ ಸರಿ ನೀವು ಪ್ರತಿದಿನ ಯಾವುದೇ ಮಾಧ್ಯಮದಲ್ಲಾಗಲಿ, ಯಾವುದೇ ನ್ಯೂಸ್ ಚಾನಲ್ ಆಗಲಿ ನೋಡೋ ಹಾಗೆ ಈಗ ಏನಾಗ್ತಿದೆ, ಹೃದಯಘಾತ ಸಣ್ಣ ವಯಸ್ಸಲ್ಲೂ ಹೃದಯಘಾತ ಆಗ್ತಿದೆ. ಹಾಗಾಗಿ ಈ ಹೃದಯಘಾತನ ಹೇಗೆ ತಡೆಗಟ್ಟೋದು, ಅದಕ್ಕೆ ಸೈಕ್ಲಿಂಗ್ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ ಎಷ್ಟು ಉಪಯೋಗ ಆಗ್ತದೆ, ಈ ಅರಿವನ್ನು ಮೂಡಿಸೋಕ್ಕೆ ಇದು ನಾವು 6ನೇ ವರ್ಷ ಸೈಕ್ಲಿಂಗನ್ನು ಸೈಕಲ್ ವರ್ಲ್ಡ್ ಸಹಾಯದೊಂದಿಗೆ ಏರ್ಪಡಿಸಿದ್ವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಟೀನೇಜಿಂದ 14ನೇ ವರ್ಷದಿಂದ ಹಿಡಿದು 60ನೇ ವರ್ಷದ ವಯಸ್ಸಿನವರೆಗೂ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಇದೇ ಥರ ನಮ್ಗೆ ಮುಂದೇನೂ ರೆಸ್ಪಾನ್ಸ್ ಒಳ್ಳೇದಿರುತ್ತೆ ಅಂತ, ಪ್ಲಸ್ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ.